ಅಜಿತ್ ಪವಾರ್ ಬೆಳಗ್ಗೆ 8 ಗಂಟೆಗೆ ಮುಂಬೈ ಏರ್ಪೋರ್ಟ್ನಿಂದ ಲಿಯರ್ಜೆಟ್ 45 ಚಾರ್ಟೆಡ್ ವಿಮಾನ ಏರಿದ್ದಾರೆ. ಬೆಳಗ್ಗೆ 8:45 ವಿಮಾನ ಬಾರಾಮತಿಯಲ್ಲಿ ಪತನವಾಗಿದೆ. ಹಾಗಾದ್ರೆ ಈ 45 ನಿಮಿಷದಲ್ಲಿ ಏನೆಲ್ಲ ಆಯಿತು ಅನ್ನೋ ಮಾಹಿತಿ ಇಲ್ಲಿದೆ. ಬೆಳಗ್ಗೆ 8 ಗಂಟೆ ಸಮಯಕ್ಕೆ ಸರಿಯಾಗಿ ಅಜಿತ್ ಪವಾರ್ ಖಾಸಗಿ ವಿಮಾನ ಏರಿದ್ದಾರೆ. ಬೆಳಗ್ಗೆ 8:10 ಮುಂಬೈ ಏರ್ಪೋರ್ಟ್ನಿಂದ ವಿಮಾನ ಹೊರಟಿದೆ. ಬೆಳಗ್ಗೆ 8:30 ಮೊದಲ ಬಾರಿ ಲ್ಯಾಂಡಿಂಗ್ಗೆ ಯತ್ನ ನಡೆದಿದ್ದು ಕಡಿಮೆ ದೃಷ್ಟಿಗೋಚರತೆ ಇದ್ದಿದ್ದರಿಂದ ಅದು ವಿಫಲವಾಗಿದೆ. ನಂತರ ಬೆಳಗ್ಗೆ 8:43 ಹೊತ್ತಿಗೆ ಎರಡನೇ ಬಾರಿ ಲ್ಯಾಂಡಿಂಗ್ಗೆ ಪ್ರಯತ್ನ ನಡೆದಿದ್ದು ಅದು ಕೂಡ ವಿಫಲವಾಗಿದೆ. ವಿಮಾನ ಸಿಬ್ಬಂದಿಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಹೇಳಲಾಗಿದೆ. ಇದಾದ 2 ನಿಮಿಷ ಅಂದ್ರೆ ಬೆಳಗ್ಗೆ 8:45 ಹೊತ್ತಿಗೆ ಬಾರಾಮತಿ ರನ್ವೇ ಪಕ್ಕದಲ್ಲೇ ವಿಮಾನ ಪತನಗೊಂಡಿದೆ. ಇನ್ನು ಎರಡನೇ ಬಾರಿ ಲ್ಯಾಂಡಿಂಗ್ಗೆ ಪ್ರಯತ್ನಿಸಿದಾಗ ರನ್ವೇಯಿಂದ ದೂರದಲ್ಲಿದ್ದಾಗಲೇ ವಿಮಾನ ರಡಾರ್ ಸಿಗ್ನಲ್ ಕಳೆದುಕೊಂಡಿದೆ ಎನ್ನಲಾಗಿದೆ. ಇಲ್ಲಿಗೆ ಕಟ್ ಆಗಬೇಕಿತ್ತು. ಬಾರಾಮತಿ ಏರ್ಪೋರ್ಟ್ನಲ್ಲಿ ಆ ಫ್ಲೈಟ್ ಲ್ಯಾಂಡ್ ಆಗಬೇಕಿತ್ತು. 5 ಜನ ಕೂಡ ಸೇಫ್ ಆಗಿ ಲ್ಯಾಂಡಿಂಗ್ ಬರಬೇಕಿತ್ತು. ಬಟ್ ಆಗ್ಲಿಲ್ಲ. ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ ಫ್ಲೈಟ್. ಒಮ್ಮೆ ಪ್ರಯತ್ನ ಮಾಡಿರುವಂತ ಪೈಲಟ್ ಲ್ಯಾಂಡ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಮತ್ತೆ ಮುಂದುವರಿಸ್ತಾರೆ ಅವ್ರ ಪ್ರಯಾಣನ. ಈಗ ನೇರವಾಗಿ ಬಂದಿರೋದು ಲ್ಯಾಂಡ್ ಆಗ್ಬೇಕಿತ್ತು, ಆಗಲ್ಲ. ಹೀಗೆ ಒಂದು ರೌಂಡ್ ಹೊಡೆದಿದೆ. ಇಲ್ಲಿಯ ನಂತರ ಫ್ಲೈಟ್ ಏನಾಯ್ತು ಅನ್ನೋದಕ್ಕೆ ಯಾವುದು ಮಾರ್ಕಿಂಗ್ ಇಲ್ಲ. ಅಂದ್ರೆ ಫ್ಲೈಟ್ ಟ್ರ್ಯಾಕರ್ ಕಟ್ ಆಗಿದೆ ಅಂತ ಹೇಳಿದ್ರೆ ರಾಡಾರ್ ಸಿಗ್ನಲ್ ಅನ್ನ ಕೂಡ ಕಳೆದುಕೊಳ್ಳುತ್ತೆ ವಿಮಾನ. ಸೊ ಅಲ್ಲಿಂದ ಏನಾಯ್ತು ಏನು ಅನ್ನೋದು ನಿಮ್ಗೆ ಮ್ಯಾಪ್ ನಲ್ಲಿ ಕಾಣಿಸೋದಿಲ್ಲ. ದುರಂತಕ್ಕೊಳಗಾದ ವಿಎಸ್ಆರ್ ಕಂಪನಿಯ ಲಿಯರ್ಜೆಟ್ 45 ವಿಮಾನ ಸಾಕಷ್ಟು ಹೆಸರು ಕೂಡ ಮಾಡಿದೆ. ಬಲಿಷ್ಠ ವಿಮಾನ ಅಂತಾನೆ ಖ್ಯಾತಿ ಕೂಡ ಪಡೆದಿದೆ. ಹೆಚ್ಚು ರಾಜಕೀಯ ನಾಯಕರು, ವಿಐಪಿಗಳೇ ಈ ವಿಮಾನವನ್ನ ಬಳಕೆ ಮಾಡ್ತಿದ್ರು. ಇನ್ನು ವಿಎಸ್ಆರ್ ಕಂಪನಿಗೆ ಸೇರಿರೋ ಲಿಯರ್ಜೆಟ್ 45ನ ವಿಶೇಷತೆ, ಇತಿಹಾಸದ ಕುರಿತ ಮಾಹಿತಿ ಇಲ್ಲಿದೆ. ವಿಎಸ್ಆರ್ ಕಂಪನಿಗೆ ಸೇರಿರೋ ಲಿಯರ್ಜೆಟ್ 45 ವಿಮಾನ 16 ವರ್ಷ ಹಳೆಯದ್ದಾಗಿದೆ. ಪೈಲಟ್ಗೆ 15,000 ಗಂಟೆ ವಿಮಾನ ಹಾರಾಟ ಮಾಡಿದ ಅನುಭವ ಇದೆ. ಕೋ ಪೈಲಟ್ಗೆ 1,500 ಗಂಟೆ ವಿಮಾನ ಹಾರಾಟ ಮಾಡಿದ ಅನುಭವ ಇದೆ. ವಿಕೆ ಸಿಂಗ್ ವಿಎಸ್ಆರ್ ವಿಮಾನಯಾನ ಸಂಸ್ಥೆಯ ಮಾಲೀಕರಾಗಿದ್ದಾರೆ. ಲಿಯರ್ಜೆಟ್ 45 2 ಇಂಜಿನ್ನ ವಿಮಾನ ಆಗಿದೆ. ಇನ್ನು ವಿಎಸ್ಆರ್ ವಿಮಾನ ಸಂಸ್ಥೆಯ ಮಾಲೀಕ ವಿಕೆ ಸಿಂಗ್ ಮಾತನಾಡಿ, ಅನುಭವಿ ಪೈಲಟ್ಗಳು ಇದ್ರು, ವಿಎಸ್ಆರ್ ವಿಮಾನ ಚೆನ್ನಾಗಿತ್ತು ಅಂದಿದ್ದಾರೆ. Very experienced pilot, more than 16,000 hours of experience, very seasoned. The co-pilot was also 15,000 hours. 1,500 hours. The aircraft was very well maintained. There was absolutely no problem in the aircraft. There was no technical failure in the aircraft. ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ ಸುದ್ದಿ ಸಿಕ್ಕಿದಂತೆ ಎನ್ಸಿಪಿ ಸಂಸ್ಥಾಪಕ ಶರದ್ ಪವಾರ್ ಬಾರಾಮತಿಗೆ ಆಗಮಿಸಿ ಅಜಿತ್ ಪವಾರ್ ಮೃತದೇಹದ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಸಂಸದೆ ಹಾಗೂ ಅಜಿತ್ ಪವಾರ್ ಸಹೋದರಿ ಸುಪ್ರಿಯಾ ಸುಳೆ, ಅಜಿತ್ ಪವಾರ್ ಪತ್ನಿ ಹಾಗೂ ಸಂಬಂಧಿಕರು ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಕೂಡ ದುರಂತದ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಆಸ್ಪತ್ರೆ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ನೆಚ್ಚಿನ ನಾಯಕನನ್ನ ಕಳೆದುಕೊಂಡ ನೋವಿನಲ್ಲಿ ಕಣ್ಣೀರು ಹಾಕಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಡಿಸಿಎಂ ಅಜಿತ್ ಪವಾರ್ ತಮ್ಮ ಸ್ವಕ್ಷೇತ್ರ ಬಾರಾಮತಿಯಲ್ಲಿ ತಮ್ಮ ಪಕ್ಷ ಎನ್ಸಿಪಿಯ ಬೆಂಬಲಿಗರನ್ನುದ್ದೇಶಿಸಿ ಮಾತನಾಡಬೇಕಿತ್ತು. ತಮ್ಮ ಪಕ್ಷದ ಪರ ಸರಣಿ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗಬೇಕಿತ್ತು. ಆದರೆ ಅಷ್ಟರಲ್ಲೇ ದುರಂತ ನಡೆದು ಹೋಗಿದೆ. 1982ರಲ್ಲಿ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿದ್ದ ಅಜಿತ್ ಪವಾರ್ 6 ಬಾರಿ ಮಹಾರಾಷ್ಟ್ರದ ಡಿಸಿಎಂ ಆಗಿದ್ರು. ಈ ಮೂಲಕ ಮಹಾರಾಷ್ಟ್ರದ ಇತಿಹಾಸದಲ್ಲೇ ಅತಿ ಹೆಚ್ಚು ಬಾರಿ ಉಪಮುಖ್ಯಮಂತ್ರಿ ಹುದ್ದೆಗೇರಿದ್ದ ನಾಯಕರಾಗಿದ್ರು. ಮುಖ್ಯಮಂತ್ರಿಗಳಾಗಿದ್ದ ಪೃಥ್ವಿರಾಜ್ ಚವ್ಹಾಣ್, ದೇವೇಂದ್ರ ಫಡ್ನವೀಸ್, ಉದ್ಧವ್ ಠಾಕ್ರೆ ಮತ್ತು ಏಕನಾಥ್ ಶಿಂಧೆ ಅವರ ಅಡಿಯಲ್ಲಿ ಒಟ್ಟು 6 ಬಾರಿ ಅಜಿತ್ ಪವಾರ್ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು. ಅಭಿಮಾನಿಗಳಿಂದ ದಾದಾ ಎಂದೇ ಕರೆಸಿಕೊಳ್ಳುತ್ತಿದ್ದ ಅಜಿತ್ ಪವಾರ್ ನಡೆದು ಬಂದ ರಾಜಕೀಯ ಹಾದಿ ಇಲ್ಲಿದೆ. 1982ರಲ್ಲಿ ರಾಜಕೀಯಕ್ಕೆ ಎಂಟ್ರಿಯಾಗಿದ್ದ ಅಜಿತ್ ಪವಾರ್ ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆ ಮಂಡಳಿಯ ಸದಸ್ಯನಾಗಿದ್ರು. 1991ರಲ್ಲಿ ಲೋಕಸಭೆಗೆ ಅಜಿತ್ ಪವಾರ್ ಬಾರಾಮತಿಯಿಂದ ಆಯ್ಕೆಯಾಗಿದ್ರು. ಬಳಿಕ ವಿಧಾನಸಭೆಗೆ ಬಾರಾಮತಿಯಿಂದ 1991ರಿಂದ 2024ರವರೆಗೆ 8 ಬಾರಿ ಸತತ ಗೆಲುವನ್ನ ಆಚರಿಸಿದ್ರು. 1999ರಿಂದ 2003ರವರೆಗೆ ನೀರಾವರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದ ಅಜಿತ್ 2004ರಲ್ಲಿ 3ನೇ ಬಾರಿ ಗೆಲುವಿನ ಮೂಲಕ ಜಲಸಂಪನ್ಮೂಲ ಸಚಿವರಾಗಿ ಆಯ್ಕೆಯಾಗಿದ್ದರು.
2019ರಲ್ಲಿ ವಿಧಾನಸಭೆಯನ್ನ ಪ್ರವೇಶಿಸಿ ಡಿಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸಿದ್ದ ಅಜಿತ್ ರಾಜಕಾರಣದಲ್ಲಿ ಕೋಲಾಹಲದ ಬಳಿಕ ರಾಜೀನಾಮೆಯನ್ನ ನೀಡಿದರು. 2024ರಲ್ಲಿ ಬಾರಾಮತಿ ಕ್ಷೇತ್ರದಿಂದಲೇ ಅಜಿತ್ ಪವಾರ್ ಪುನಃ ಆಯ್ಕೆಯಾಗಿದ್ದು, ಸದ್ಯ ಫಡ್ನವೀಸ್ ಸರ್ಕಾರದಲ್ಲಿ ಅಜಿತ್ ಪವಾರ್ ಡಿಸಿಎಂ ಆಗಿ ಸೇವೆ ಸಲ್ಲಿಸ್ತಾ ಇದ್ರು. 2023ರಲ್ಲಿ ಎನ್ಸಿಪಿಯಿಂದ ಬಂಡಾಯವೆದ್ದು ಹೊಸ ಪಕ್ಷ ಕಟ್ಟಿದ್ದ ಅಜಿತ್ ಪವಾರ್ ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಜೊತೆ ಮತ್ತೆ ಸೇರುವ ಬಗ್ಗೆ ಸೂಚನೆ ನೀಡಿದ್ರು. ಅಷ್ಟರಲ್ಲಾಗಲೇ ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ. 1999ರಲ್ಲಿ ಶರದ್ ಪವಾರ್ ಹುಟ್ಟುಹಾಕಿದ್ದ ಎನ್ಸಿಪಿ 2003ರಲ್ಲಿ ಭಾಗವಾಯಿತು. ಪಕ್ಷದಿಂದ ಬಂಡಾಯವೆದ್ದ ಅಜಿತ್ ಪವಾರ್ ಎನ್ಡಿಎ ಸರ್ಕಾರಕ್ಕೆ ಬೆಂಬಲ ಸೂಚಿಸಿದ್ರು. ಪಕ್ಷದ ಹೆಸರು ಮತ್ತು ಚಿಹ್ನೆಗಾಗಿ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ನಡುವಿನ ವಾರ್ನಲ್ಲಿ ಅಜಿತ್ ಪವಾರ್ ಗೆದ್ದಿದ್ರು. ಎನ್ಸಿಪಿ ಹೆಸರು ಮತ್ತು ಚಿಹ್ನೆ ಅಜಿತ್ ಪಕ್ಷದ ಪರವಾಗಿತ್ತು. ಎನ್ಡಿಎ ಸರ್ಕಾರದಲ್ಲಿ ಡಿಸಿಎಂ ಆಗಿದ್ದ ಅಜಿತ್ ಪವಾರ್ ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮತ್ತೆ ಶರದ್ ಪವಾರ್ ಪಕ್ಷದ ಜೊತೆ ಸೇರಿ ಪುಣೆ ಮತ್ತು ಪಿಂಪ್ರಿ ಚಿಂಚವಾಡದಲ್ಲಿ ಜೊತೆಯಾಗಿ ಸ್ಪರ್ಧಿಸಿದ್ರು. ಈ ಜೊತೆಯಾಟ ಮುಂದೆಯೂ ಮುಂದುವರಿಯಲಿದೆ. ಎರಡೂ ಪಕ್ಷಗಳ ಕಾರ್ಯಕರ್ತರು ಒಂದಾಗಲು ಬಯಸಿದ್ದಾರೆ ಎನ್ನುವ ಮೂಲಕ ಎನ್ಸಿಪಿ ಜೊತೆ ಮತ್ತೆ ಸೇರ್ಪಡೆಯಾಗುವ ಸೂಚನೆ ನೀಡಿದ್ರು. ಈ ಮಧ್ಯೆ ಅಜಿತ್ ಪವಾರ್ ಇದ್ದ ವಿಮಾನ ಪತನವಾಗಿದೆ. ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ. ಅಜಿತ್ ಪವಾರ್ ವಿಮಾನ ದುರಂತದಲ್ಲಿ ದುರ್ಮರಣದ ಬೆನ್ನಲ್ಲೇ ರಾಜಕೀಯ ಪ್ರಾಮಾಣಿಕತೆಗೆ ಬೆಲೆ ತೆರಬೇಕು ಅಂತ ಮಹಾರಾಷ್ಟ್ರ ನವನಿರ್ಮಾಣ ಸೇನೆಯ ಮುಖ್ಯಸ್ಥ ರಾಜ್ ಠಾಕ್ರೆ ಮಾರ್ಮಿಕ ಟ್ವೀಟ್ ಮಾಡಿದ್ದಾರೆ. ಅಜಿತ್ ಪವಾರ್ ನೇರವಾಗಿ ಮಾತನಾಡ್ತಾ ಇದ್ರು. ಏನನ್ನಾದ್ರೂ ಮಾಡಲು ಸಾಧ್ಯವಾಗದಿದ್ರೆ ಅವರು ಅದನ್ನ ನಿಮ್ಮ ಮುಖಕ್ಕೆ ಹೇಳ್ತಾ ಇದ್ರು. ಅದು ಸಾಧ್ಯವಾದ್ರೆ ಅವರು ತಮ್ಮ ಎಲ್ಲಾ ಶಕ್ತಿಯನ್ನ ಅದರಲ್ಲಿ ತೊಡಗಿಸಿಕೊಳ್ತಾ ಇದ್ರು. ಜನಸಮೂಹದಿಂದ ತನ್ನನ್ನ ಸುತ್ತುವರೆದಿರುವುದು ಅವರ ಶೈಲಿಯಾಗಿರಲಿಲ್ಲ. ರಾಜಕೀಯದಲ್ಲಿ ನೇರತೆ ಮತ್ತು ನಿಷ್ಕಪಟತೆಗೆ ಬೆಲೆ ತೆರಬೇಕಾಗುತ್ತೆ. ಇತ್ತ ಅಜಿತ್ ಪವಾರ್ ಅಕಾಲಿಕ ನಿಧನ ಆಕಸ್ಮಿಕ ಅಪಘಾತ, ಷಡ್ಯಂತರವಲ್ಲ ಅಂತ ಚಿಕ್ಕಪ್ಪ ಶರದ್ ಪವಾರ್ ಸ್ಪಷ್ಟನೆ ನೀಡಿದ್ದಾರೆ. 18 ತಿಂಗಳ ಹಿಂದೆ ನಡೆದ ಹೆಲಿಕಾಪ್ಟರ್ ದುರಂತದಲ್ಲಿ ಅಜಿತ್ ಪವಾರ್ ಕೂದಲೆಳೆ ಅಂತರದಲ್ಲಿ ಪಾರಾಗಿತ್ತು. 2024ರ ಜುಲೈನಲ್ಲಿ ನಾಗ್ಪುರದಿಂದ ಗಡ್ಚಿರೋಲಿಗೆ ಹೊರಟಿದ್ದ ಹೆಲಿಕಾಪ್ಟರ್ನಲ್ಲಿ ಡಿಸಿಎಂ ಅಜಿತ್ ಪವಾರ್ ಜೊತೆಗೆ ಅಂದಿನ ಡಿಸಿಎಂ ದೇವೇಂದ್ರ ಫಡ್ನವೀಸ್ ಪ್ರಯಾಣಿಸ್ತಾ ಇದ್ರು. ದಟ್ಟವಾದ ಮೋಡ ಆವರಿಸಿದ್ರಿಂದಾಗಿ ಹೆಲಿಕಾಪ್ಟರ್ ಕಳಪೆ ಗೋಚರತೆಯಿಂದ ದಾರಿ ತಪ್ಪಿತ್ತು. ಅಂದು ಗಾಬರಿಯಾಗಿದ್ದ ಅಜಿತ್ ಪವಾರ್ಗೆ ದೇವೇಂದ್ರ ಫಡ್ನವೀಸ್ ಧೈರ್ಯ ತುಂಬಿದ್ರು. ಇನ್ನೊಂದು ವಿಷಯ ಏನಂದ್ರೆ, ಅಜಿತ್ ಪವಾರ್ ಅಪಘಾತಕ್ಕೀಡಾದ ಲಿಯರ್ ಜೆಟ್ 45 ಖಾಸಗಿ ವಿಮಾನ 2023ರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಭೀಕರ ಅಪಘಾತಕ್ಕೀಡಾಗಿತ್ತು ಅಂತ ತಿಳಿದು ಬಂದಿದೆ. ಮನೆ ಕೆಲಸಕ್ಕೆ ಅಂತ ಬಂದು 18 ಕೋಟಿ ಮೌಲ್ಯದ ಚಿನ್ನ, ವಜ್ರ, ಬೆಳ್ಳಿ, ನಗದು ದರೋಡೆ ಮಾಡಿದ್ದಾರೆ. ಬೆಂಗಳೂರಿನ ಮಾರತಹಳ್ಳಿಯ ಯಮಲೂರಿನ ಬಿಲ್ಡರ್ ಶಿವಕುಮಾರ್ ಮನೆಯಲ್ಲಿ ಈ ಕಳ್ಳತನ ನಡೆದಿದೆ. 20 ದಿನದ ಹಿಂದಷ್ಟೇ ಈ ಮನೆಗೆ ಕೆಲಸಕ್ಕೆ ಅಂತ ದಿನೇಶ್, ಕಮಲಾ ದಂಪತಿ ಸೇರಿದ್ದಾರೆ. ಜನವರಿ 25ರಂದು ಮನೆಯಲ್ಲಿ ಯಾರೂ ಇಲ್ಲದಾಗ ಈ ಖತರ್ನಾಕ್ ದಂಪತಿ ಬೆಡ್ರೂಮ್ನಲ್ಲಿದ್ದ ಲಾಕರ್ ಮುರಿದು ಚಿನ್ನಾಭರಣ, ನಗದು ದೋಚಿ ಎಸ್ಕೇಪ್ ಆಗಿದ್ದಾರೆ. ಜಾತ್ರೆಗಳಲ್ಲಿ ಬೊಂಬೆ ಮಾರಾಟ ನೆಪದಲ್ಲಿ ಬಂದು ಚಿನ್ನಾಭರಣ ಕಳ್ಳತನ ಮಾಡುತ್ತಿದ್ದ ದಂಪತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಗಾಯತ್ರಿ, ಶ್ರೀಕಾಂತ್ರಿಂದ 60 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನ ಕೆಆರ್ಪುರಂ ಠಾಣೆಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದೆಡೆ ವೃದ್ಧರನ್ನೇ ಟಾರ್ಗೆಟ್ ಮಾಡಿ ಸರಗಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಅನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಪುರಸ್ಕರಿಸಿದೆ. ಉಳಿದವರ ಮೇಲಿನ ತನಿಖೆ ಮುಂದುವರೆಸಲು ಕೋರ್ಟ್ ಆದೇಶಿಸಿದೆ. ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಪ್ರಶ್ನಿಸಿದ್ದ ಖಾಸಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಕೋರ್ಟ್ ತೀರ್ಪಿಗೆ ಪ್ರತಿಕ್ರಿಯಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶದ ಪ್ರತಿ ಸಿಕ್ಕ ನಂತರ ಹೈಕೋರ್ಟ್ನಲ್ಲಿ ಪ್ರಶ್ನಿಸೋದಾಗಿ ತಿಳಿಸಿದ್ದಾರೆ. ಯಾವ ಅಂಶಗಳನ್ನ ಮಾನ್ಯ ನ್ಯಾಯಾಲಯ ಪರಿಗಣಿಸಿದರೆ, ಯಾವ ಅಂಶಗಳನ್ನ ನ್ಯಾಯಾಲಯ ಪರಿಗಣಿಸಿಲ್ಲ ಅನ್ನೋದನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಈ ಒಂದು ಆದೇಶವನ್ನು ರದ್ದುಪಡಿಸಿ ವಿಚಾರಣೆಗೆ ಅವಕಾಶ ಮಾಡಿಕೊಟ್ಟಿದ್ದರೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸುವಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಉತ್ತರ ಕನ್ನಡದ ಕುಮಟಾದ ದೇವರಹಕ್ಕಲಲ್ಲಿ ದಿನಕರ್ ಎಂಬುವರ ಕುಟುಂಬ ಜಾತ್ರೆಗೆ ತೆರಳಿತ್ತು. ಇದನ್ನೇ ಕಾದಿದ್ದ 18 ವರ್ಷದ ಫೈಜಾನ್ ಜಾಫರ್ ದಿನಕರ್ ಮನೆಗೆ ಬೆಂಕಿ ಇಟ್ಟಿದ್ದಾನೆ. ಕೂಡಲೇ ನೆರೆಮನೆಯವರು ಬೆಂಕಿ ನಂದಿಸಿದ್ದಾರೆ. ಆರೋಪಿ ಫೈಜಾನ್ ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದ್ದು ದಿನಕರ್ ಕುಟುಂಬಕ್ಕೆ ಭದ್ರತೆಯನ್ನ ನೀಡಲಾಗಿದೆ. ಆರೋಪಿ ಮಾನಸಿಕ ಅಸ್ವಸ್ಥನಾಗಿದ್ದು ಮನೆ ಪಕ್ಕದ ಜಾಗಕ್ಕಾಗಿ ಗಲಾಟೆ ಆಗಿತ್ತು ಎನ್ನಲಾಗಿದೆ.
ಧಾರವಾಡದ ಡಿಮಾನ್ಸ್ ಆಸ್ಪತ್ರೆಯಲ್ಲಿ ಮೊದಲನೇ ವರ್ಷದ ಸೈಕಿಯಾಟ್ರಿಕ್ ವಿದ್ಯಾರ್ಥಿನಿ ಪಿಜಿ ರೂಮಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಶಿವಮೊಗ್ಗದ 24 ವರ್ಷದ ಡಾಕ್ಟರ್ ಪ್ರಜ್ಞಾ ಪಾಲೇಕರ್ 2 ವಾರದ ಹಿಂದೆಯಷ್ಟೇ ಇಲ್ಲಿಗೆ ಬಂದಿದ್ರು. ಮಂಗಳವಾರ ತಂದೆ ತಾಯಿ ಪಿಜಿಗೆ ಬಂದಿದ್ರು. ಪೋಷಕರು ಮರಳಿದ ಬಳಿಕ ಪ್ರಜ್ಞಾ ನೇಣು ಬಿಗಿದುಕೊಂಡಿದ್ದಾಳೆ. ಇಲ್ಲಿ ವ್ಯಾಸಂಗಕ್ಕೆ ಮನಸ್ಸಿಲ್ಲದ ಕಾರಣ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಯಾದಗಿರಿಯ ವಡಗೇರ ಪ್ರೌಢಶಾಲೆಯ 9ನೇ ತರಗತಿ ವಿದ್ಯಾರ್ಥಿ ಪವನ್ ಆತ್ಮಹತ್ಯೆ ಆರೋಪ ಪ್ರಕರಣದಲ್ಲಿ 6 ಶಿಕ್ಷಕರ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಿದ್ಯಾರ್ಥಿಗೆ ಜಾತಿ ನಿಂದನೆ ಮಾಡಿದ ಆರೋಪ ಮತ್ತು ಅನುಮಾನಾಸ್ಪದ ಸಾವು ಅಂತ ಕೇಸ್ ದಾಖಲಾಗಿದೆ. ಇತ್ತ ಶಿಕ್ಷಕರ ಮೇಲೆ ಕೇಸ್ ಆಗಿದ್ದನ್ನ ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ. ಜಾತಿ ನಿಂದನೆ ಕೇಸ್ ಹಾಕಿದ್ದಕ್ಕೆ ಶಿಕ್ಷಕರು ಶಾಲೆ ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ಶಿಕ್ಷಕರು ನಮಗೆ ಬೇಕು ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ಕಲಬುರಗಿಯ ಅಫ್ಜಲ್ಪುರದ ಬಡದಾಳ ಗ್ರಾಮದಲ್ಲಿ ಅಣ್ಣ ತೀರಿಕೊಂಡ ಮಾರನೇ ದಿನವೇ ತಮ್ಮ ಕೂಡ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಬಾರಕ್ ಮೇಲೆ ಪೊಲೀಸ್ ಅಧಿಕಾರಿಗಳು ದಾಳಿ ನಡೆಸಿದ್ದು ನಿಷೇಧಿತ ವಸ್ತುಗಳು ವಶಕ್ಕೆ ಪಡೆದಿದ್ದಾರೆ. ಟವರ್ 1ರ 6ನೇ ಬ್ಯಾರಕ್ನಲ್ಲಿ 8 ಮೊಬೈಲ್, 1 ಸಿಮ್, 2 ಚಾರ್ಜರ್, 3 ಇಯರ್ಫೋನ್ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಕೈದಿ ಭೇಟಿಗೆ ಬಂದಿದ್ದ ಮಹಿಳೆ ಕೈದಿಗೆ ನೀಡುತ್ತಿದ್ದ 22,000 ಹಣ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಇತರೆ ಕೈದಿಗಳನ್ನ ಬಿಡಲು ಬಂದಿದ್ದ ಕಾನ್ಸ್ಟೇಬಲ್ಗೆ ದರ್ಶನ್ ಅನ್ನ ನೋಡಲು ವಾರ್ಡನ್ ಸಹಾಯ ಮಾಡಿದ್ದಾರೆ. ಸಿಸಿ ಕ್ಯಾಮೆರಾ ಕಣ್ತಪ್ಪಿಸಿ ಕೊಲೆ ಆರೋಪಿ ದರ್ಶನ್ ನೋಡಲು ಪಿಸಿಯನ್ನ ಜೈಲಿನ ವಾರ್ಡನ್ ಪ್ರಭುಶಂಕರ್ ಚೌಹಾಣ್ ಬಿಟ್ಟಿದ್ರು. ನಿಯಮ ಮೀರಿದ ಪ್ರಭುಶಂಕರ್ನ ಚಾಮರಾಜನಗರ ಕಾರಾಗೃಹಕ್ಕೆ ವರ್ಗಾವಣೆ ಮಾಡಿ ಆದೇಶಿಸಲಾಗಿದೆ. ಜೈಲಿಗೆ ಬಂದಿದ್ದ ಯಲಹಂಕ ಠಾಣೆ ಕಾನ್ಸ್ಟೇಬಲ್ಗೂ ಸಂಕಷ್ಟ ಎದುರಾಗಿದೆ. ಸಾರಿಗೆ ನೌಕರರ ಮುಖಂಡ ಅನಂತ ಸುಬ್ಬರಾವ್ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಬುಧವಾರ ಸಂಜೆ 5:30 ಸುಮಾರಿಗೆ ವಿಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಅನಂತ ಸುಬ್ಬರಾವ್ ವಿಧಿವಶರಾಗಿದ್ದಾರೆ. ನಾಳೆ ಮಲ್ಲೇಶ್ವರಂನ ಘಾಟೆ ಭವನದಲ್ಲಿ ಅನಂತ ಸುಬ್ಬರಾವ್ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಅನಂತ ಸುಬ್ಬರಾವ್ ನಿಮಾನ್ಸ್ ಆಸ್ಪತ್ರೆಗೆ ತಮ್ಮ ದೇಹ ದಾನ ಮಾಡಿದ್ದಾರೆ. ಭಾರತ ಕಮ್ಯುನಿಸ್ಟ್ ಪಕ್ಷದ ಹಿರಿಯ ನಾಯಕರಾಗಿದ್ದ ಎಚ್.ವಿ. ಅನಂತ ಸುಬ್ಬರಾವ್ 5 ದಶಕಗಳಿಂದ ಸಾರಿಗೆ ನೌಕರರ ಪರ ಹೋರಾಟ ನಡೆಸುತ್ತಿದ್ರು. ಸುಬ್ಬರಾವ್ ನಿಧನ ಹಿನ್ನೆಲೆ ನಾಳೆ ಕರೆ ನೀಡಿದ್ದ ಬೆಂಗಳೂರು ಚಲೋ ಮುಂದೂಡಲಾಗಿದೆ. ಸುಬ್ಬರಾವ್ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ.